ಚೇಳೂರಿನಲ್ಲಿ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಸಂಘದ ವತಿಯಿಂದ ಚಾಲಕರ ಸಭೆಯನ್ನು ಮೊದಲನೇ ಬಾರಿಗೆ ಅದ್ದೂರಿ ಸಮ್ಮೇಳನ. ಚೇಳೂರು ಸಮಾಜದಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ ಚಾಲಕರ ಪಾತ್ರ ಅತ್ಯಂತ ಮಹತ್ವವಾಗಿದೆ ಎಂದು ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ರಾಜ್ಯ ಗೌರವಾಧ್ಯಕ್ಷ KH ಪದ್ಮರಾಜ್ ಜೈನ್ ಹೇಳಿದರು. ಚೇಳೂರಿನ ಪಟ್ಟಣದಲ್ಲಿ ಭಾನುವಾರ ಜಾಮಿಯಾ ಮಸೀದಿಯ ಶಾದಿ ಮಹಲ್ನಲ್ಲಿ ಹಮ್ಮಿಕೊಂಡಿದ್ದ ಚಾಲಕರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಚಾಲಕರು ಕೇವಲ ವಾಹನಗಳನ್ನು ಚಲಾಯಿಸುವವರಲ್ಲ, ನಮ್ಮ ದೈನಂದಿನ ಜೀವನದ ಚಲನವಲನಗಳಿಗೆ ಆಧಾರ ಸ್ತಂಭ. ಪ್ರಯಾಣಿಕರ ಹಾಗೂ ಸರಕುಗಳ ಸುರಕ್ಷಿತ ಸಾಗಣೆ, ತುರ್ತು ಸೇವೆಗಳು ಮತ್ತು ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿ ಚಾಲಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಧಿಕಾರಿಗಳನ್ನು ಸರ್ಕಾರದ ಕಚೇರಿಗಳಿಗೆ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳನ್ನು, ರಾಜಕೀಯ ಮುಖಂಡರುಗಳನ್ನು ಕಾರ್ಯಕ್ರಮಗಳಿಗೆ, ಸಭೆಗಳಿಗೆ ಮತ್ತು ರ್ಯಾಲಿಗಳಿಗೆ ಸಮಯಕ್ಕೆ ಸರಿಯಾಗಿ ತಲುಪಲು ಚಾಲಕರ ಸಮಯ ಪ್ರಜ್ಞೆ ಮತ್ತು ಮಾರ್ಗದ ಜ್ಞಾನವು ಬಹಳ ಅವಶ್ಯಕವಾಗಿದೆ. ಆದರೆ ಇಂದು ಚಾಲಕರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. 6 ವರ್ಷಗಳಿಂದ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಅನ್ನು ಸುಸೂತ್ರವಾಗಿ ನಡೆಸಿಕೊಂಡು ಬಂದಿದ್ದು, ಈ ಹಿಂದಿನ ಸರ್ಕಾರದಲ್ಲಿ ಚಾಲಕರು ಅಪಘಾತಗಳಿಗೆ ತುತ್ತಾದರೆ 5 ಲಕ್ಷ ರೂಪಾಯಿಗಳು ನಷ್ಟ ಪರಿಹಾರ ಹಣವನ್ನು ನೀಡಲು ಮನವಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಬೆಂಗಳೂರಿನ ಏರ್ಪೋರ್ಟ್ ಕ್ಯಾಬ್ ಚಾಲಕರಲ್ಲದೆ ಎಲ್ಲ ಗ್ರಾಮೀಣ ಭಾಗದಿಂದ ಕೆಲಸ ಕಾರ್ಯಗಳಿಗೆ ಬಂದಿರುತ್ತಾರೆ. ಅವರಿಗಾಗಿಯೇ ವಿಮಾನ ನಿಲ್ದಾಣ ಬಳಿ ಇಂದಿರಾ ಕ್ಯಾಂಟೀನನ್ನು ತೆರೆದಿದ್ದೀವಿ ಎಂದು 8 ವರ್ಷಗಳಿಂದ ನಿರಂತರವಾಗಿ ಸರ್ಕಾರದೊಂದಿಗೆ ಚಾಲಕರಿಗಾಗಿ ಸೌಲಭ್ಯಗಳನ್ನು ಒದಗಿಸಲು ನಮ್ಮ ಸಂಘ ಹೋರಾಡುತ್ತಿದ್ದೇವೆ ಎಂದರು. ಇದೇ ವೇಳೆ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ಸ್ ರಾಜ್ಯಾಧ್ಯಕ್ಷ ಚಲುವರಾಜ್ ಮಾತನಾಡಿ, ಚಾಲಕರಿಗೆ ಅವರದೇ ಆದ ಕುಟುಂಬದ ಜವಾಬ್ದಾರಿಗಳ ಜೊತೆಗೆ ಸರ್ಕಾರಿ ನೆರವು ಹಾಗೂ ಅಪಘಾತ ವಿಮಾ ಸೌಲಭ್ಯಗಳನ್ನು ಒದಗಿಸಲು ಕರ್ನಾಟಕದಲ್ಲಿ ಯೂನಿಯನ್ ಸಂಘಟನೆಗಳು ಕಾರ್ಯನಿರ್ವಹಿಸುತ್ತಿವೆ. ಈ ಸಂದರ್ಭದಲ್ಲಿ ಚಾಲಕರ ಮಹತ್ವದ ಬಗ್ಗೆ ಹಾಗೂ ಚಾಲಕರು ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ನಮ್ಮ ಟ್ರೇಡ್ ಚಾಲಕರ ಯೂನಿಯನ್ ರಾಜ್ಯ ಉಪಾಧ್ಯಕ್ಷರಾದ ಪುಟ್ಟಣ್ಣ ಹಾಗೂ ದೊಡ್ಡಗೌಡರು, ಮಾರ್ಗದರ್ಶಕರಾದ ರವಿಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಮಾತನಾಡಿದರು. ಈ ವೇಳೆ ಚೇಳೂರು ತಾಲೂಕು ಘಟಕದ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಪದಾಧಿಕಾರಿಗಳಾದ ಶೇಖ್ ಮಸ್ತಾನ್ ವಲಿ, ಹುಸೇನ್ ಬಾಷಾ, ವೆಂಕಟೇಶ್, ಜೆ ಸುಧಾಕರ, ಜಿ ಬೈರೆಡ್ಡಿ, ನರಸಿಂಹ, NV ವೆಂಕಟೇಶ್, ವೆಂಕಟರಮಣ, ವಿನೋದ್ ಕುಮಾರ್, ಫಯಾಜ್, ರಿಯಾಜ್, ಗಿರೀಶ್, ನಾಗರಾಜ್, SK ಸೈಯದ್ ಬಾಷಾ, ಮಂಜುನಾಥ, P ಮುರಳಿ, ಮತೀನ್, ನಯಾಜ್ ಸೇರಿದಂತೆ ನೂರಾರು ಸದಸ್ಯರು ಭಾಗವಹಿಸಿದ್ದರು. ಮುಂದಕ್ಕೆ వెళ్ళిపోదా ಇಂದು ಈ ಒಂದು ಚೇಳೂರು ವಿಭಾಗದಲ್ಲಿ, ಚೇಳೂರು ತಾಲೂಕಿನಲ್ಲಿ ಒಂದು ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಕಳೆದ 6 ವರ್ಷಗಳಿಂದ ಸುಸೂತ್ರವಾಗಿ ನಮ್ಮದು ಸಂಘಟನೆನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಇಲ್ಲಿ ಯಾವುದೇ ರೀತಿ ಇದ್ರೂ ಕೂಡ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ಗೆ ನಾವು ಸಪೋರ್ಟಾಗಿ ನಮ್ಮ ಬೆಂಗಳೂರು ರಾಜ್ಯ ಮಟ್ಟದಿಂದ ಎಲ್ಲರೂ ಕೂಡ ತಮಗೆ ಸಪೋರ್ಟಾಗಿ ನಿಲ್ತಾ ಇದ್ದೀರಾ. ನೀವು ಎನ್ನ ಸಿದ್ಧಾಂತದಿಂದ ನಿಮ್ಮ ಜೊತೆ ನಾವಿದ್ದೀವಿ. ಇಂದು ಸಭೆ ಸೇರಿರೋದು ಎಲ್ರಿಗೂ ಗೊತ್ತೇ ಇದೆ. ಚಾಲಕರು ಅಂದರೆ ಕೇವಲ ಗಾಡಿ ಓಡಿಸುವಂತಹ ಡ್ರೈವರ್ಗಳಲ್ಲ. ಚಾಲಕರು ಅಂದರೆ ಇಡೀ ರಾಜ್ಯದ, ದೇಶದ ಒಂದು ಆರ್ಥಿಕತೆಗೆ ಒಂದು ಬೆನ್ನೆಲುಬು. ಒಂದು ಪೇಷಂಟು ಸರಿಯಾದ ಸಮಯಕ್ಕೆ ಆಸ್ಪತ್ರೆ ಚಾಲಕರಿಗೆ ಒಂದು ಪ್ರಾಮಿಸ್ ಮಾಡಿ, ಚಾಲಕರೇನಾದರೂ ಆಕ್ಸಿಡೆಂಟಲ್ಲಿ ಸತ್ತರೆ ಅವರಿಗೆ 5 ಲಕ್ಷ ರೂಪಾಯಿ ಕೊಡುವಂತಹ ಕೆಲಸ ಹಿಂದಿನ ಸರ್ಕಾರದಲ್ಲಿ ತರುವಂಥ ಕೆಲಸ ಮಾಡಿದ್ದೀವಿ. ನಮ್ಮದು ಬೇಡಿಕೆಗಳು ಏರ್ಪೋರ್ಟಲ್ಲಿ ನಮಗೆ ಇಂದಿರಾ ಕ್ಯಾಂಟೀನ್ ಬೇಕು ಅಂತ ಹೇಳಿದ್ವಿ. ಯಾಕೆಂದರೆ ಎಷ್ಟೋ ಜನ ಹಳ್ಳಿ ಭಾಗಕ್ಕೆ ಬಂದು ಬೆಂಗಳೂರಲ್ಲಿ ದುಡ್ಡಿಗೋಸ್ಕರ ಬಂದಿರ್ತಾರೆ. ಬೆಂಗಳೂರಲ್ಲಿ ಅಂದರೆ ಕೇವಲ ಬೆಂಗಳೂರಲ್ಲಿರೋರು ಮಾತ್ರ ಚಾಲಕರಲ್ಲ, ಹಳ್ಳಿ ಭಾಗದಿಂದ ರೈತರ ಮಕ್ಕಳು ಎಷ್ಟೋ ಜನ ದುಡ್ಡಿಗೋಸ್ಕರ ಬೆಂಗಳೂರಿಗೆ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಸದಸ್ಯರಾದ ನಮ್ಮ ಹುಸೇನ್ ಬಾಷಾ ಅವರೇ,
ಹಾಗೂ ವೆಂಕಟೇಶ್ ಅವರು ಮತ್ತು ಚೋಳೂರು ಭಾಗದ ಅಧ್ಯಕ್ಷರಾದ ನಮ್ಮ ಮಸ್ತಾನ್ ಅವರೇ, ಸುಧಾಕರ್ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ, ನಮ್ಮ ಪೊಲೀಸ್ ಆರಕ್ಷಕ ಸಿಬ್ಬಂದಿಯವರೇ, ಮತ್ತು ಜೊತೆಗೆ ವಿಶೇಷವಾಗಿ ಆಹ್ವಾನಿತರಾದ ಪತ್ರಿಕಾ ಮಾಧ್ಯಮದವರೇ ಮತ್ತು ಇಲ್ಲಿಗೆ ಬಂದಿರುವಂಥ ಈ ಒಂದು ಕಾರ್ಯಕ್ರಮದ ನಿಮಗೆ ಮತ್ತು ನಮ್ಮ ಪತ್ರರಾಗಿ ಚೆನ್ನಾಗಿರೋದು ರವಿಕುಮಾರ್ ಆಗಿರ್ಬೋದು, ಏನೇನು ಅನುಕೂಲ ಇದೆ ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಚೆಲುವರಾಜ್ ಸರ್ ನಮಗೆ ನಮ್ಮ ಡ್ರೈವರ್ಸ್ಗಾಗಿರ್ಬೋದು, ನಮ್ಮ ಮನೆಯವ್ರಿಗಾಗಿರ್ಬೋದು, ಡ್ರೈವರ್ಸ್ ಮನೆಯವ್ರಿಗಾಗಿರ್ಬೋದು, ಸಂಬಂಧಿಕರಿಗಾಗಿರ್ಬೋದು, ಯಾರಿಗೆ ಏನೇ ತೊಂದರೆ ಆಗಲಿ ಆರೋಗ್ಯ ವಿಷಯದಲ್ಲಿ ತಿಳಿಸಿದ್ರೆ ಅವರು ಆರೋಗ್ಯ ನಮ್ಮ ಕಡೆಯಿಂದ ಏನು ಬೇಕಾದರೂ ಸಹಾಯ ಮಾಡೋದು. ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ಈ ಇನ್ನೇನು ಬಂದಾಗಿಂದ ನೋಡಿದಂಗೆ ನಾವು ದಾವಣಗೆರೆಗೆ ಹೋಗಿ, ಚಿತ್ರದುರ್ಗಕ್ಕೆ ಹೋಗಿ, ಇದಕ್ಕೆ ಹೋಗಿ ನಮ್ಮ ಚಾಲಕರು ಸಿಗ್ತಾ ನೋಡಿ ನಿಮ್ಮ ಸ್ಟ್ಯಾಂಡಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅಲ್ಲೊಂದು ಶೌಚಾಲಯ ವ್ಯವಸ್ಥೆ ಬೇಕು ಅಂತ ನನಗೆ ಅನಿಸ್ತು. ಅದ್ರ ಬಗ್ಗೆ ಒಂದು ಯಾವುದಾದ್ರು ನೀವು ಮನವಿ ಪತ್ರ ಏನಾದರೂ ಕೊಟ್ಟರೆ ಅದ್ರ ಬಗ್ಗೆ ಹಣಕ್ಕೆ ನಾವೆಲ್ಲ ಒಂದು ಕೈಲಾದ ಸಹಾಯ ಮಾಡ್ತೀವಿ ಹಿಂದಿನಿಂದ. ಯಾಕಂದರೆ ತುಂಬ ಉಪಯೋಗ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ನಾನು ಈ ಮಾತನ್ನ ಹೇಳಿ ಮತ್ತು ಗಿಡಗಳನ್ನು ಆದಷ್ಟು ನಿಮ್ಮ ಕೈಯಲ್ಲಿ ನಿಮ್ಮ ಹೆಸರಲ್ಲೇ ಒಂದು ಗಿಡ ನೆಟ್ಟು ಸುಂದರವಾಗಿ ನಿಮ್ಮ ಸ್ಟ್ಯಾಂಡ್ನ ಇಟ್ಕೊಳ್ಳಿ. ಈ ಮಾತು ಹೇಳಕ್ಕೆ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚು ಶ್ರಮಪಟ್ಟೆ ನಮ್ಮೆಲ್ಲ ಬೇಗ ಬರಬೇಕಾಗಿತ್ತು. ನಮ್ಮ ಸಮಯ ತಡವಾಗಿದ್ದರಿಂದ ಎಲ್ಲರಿಗೂ ಕ್ಷಮಿಸ್ತೀನಿ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಗೌರವಾಧ್ಯಕ್ಷರಿಗೆ ಹಾಗೂ ನಮ್ಮ ಚಾಲಕರ ಟ್ರೈನಿಂಗ್ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಚೇಳೂರು ಭಾಗದ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಹಾಗೂ ಚಾಲಕ ಸ್ನೇಹಿತರಿಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸ್ತಾ, ಪ್ರತಿಯೊಂದು ವಿಷಯನೂ ನಮ್ಮ ಮಾರ್ಗದರ್ಶಕರು ತಿಳಿಸಿದ್ದಾರೆ. ಸಮಯ ಅಭಾವ ಇರೋದ್ರಿಂದ ನಾನು ಎರಡು ಮಾತುಗಳನ್ನ ನಾನು ಮುಗಿಸ್ತೀನಿ. ನ್ಯಾಷನಲೈಸ್ವರೆಗೂ ನಾವು ಈ ಸಂಘಟನೆಯನ್ನು ತಗೊಂಡೋಗ್ಬೋದು. ಸರಿಸುಮಾರು ಇಲ್ಲಾಂದ್ರೆ 6,000-7,000 ಜನ ಮೆಂಬರ್ ಇರೋದು. ಆಲ್ ಓವರ್ ಕರ್ನಾಟಕ ಎಷ್ಟು ಜಿಲ್ಲೆ, ಎಷ್ಟು ತಾಲೂಕು, ಎಷ್ಟು ಹೋಬಳಿ ಇದೆ ಅಲ್ಲಿವರೆಗೂ ಕೂಡ ನಮ್ಮ ಸಂಘಟನೆ ಇದ್ದಿದ್ದು. ಕಾರಣಾಂತರಗಳಿಂದ ಸ್ವಲ್ಪ ಸಮಸ್ಯೆ ಆಗಿದ್ದು, ಹಂಗಾಗಿ ಸ್ವಲ್ಪ ಇವಾಗ ಕಮ್ಮಿ ಆಗಿದೆ. ಇನ್ಶೂರೆನ್ಸು ಮತ್ತು ವೆಹಿಕಲ್ಸ್ ಇನ್ಶೂರೆನ್ಸು ಇವೆಲ್ಲ ಮಾಡಿಸಿಟ್ಕೋಬೇಕಾಗ್ತದೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಫ್ಯಾಮ್ಲಿ, ನಿಮ್ಮನ್ನು ನಂಬಿಕೊಂಡು ಇರ್ತಕ್ಕಂಥ ಫ್ಯಾಮ್ಲಿ ಇರ್ತದೆ ಮನೆಯಲ್ಲಿ. ಆದ್ದರಿಂದ ನೀವು ಹುಷಾರಾಗಿ ಚಾಲನೆ ಮಾಡಬೇಕು. ಮತ್ತು ಇನ್ಶೂರೆನ್ಸು ತುಂಬ ಮುಖ್ಯ ಆಗಿರ್ತದೆ. ಮತ್ತು ಇನ್ನೊಂದೇನೆಂದರೆ ವೆಹಿಕಲ್ಸ್ ಪಾರ್ಕಿಂಗ್ ವಿಚಾರದಲ್ಲಿ, ಚಾಲನೆ ವಿಚಾರದಲ್ಲಿ, ಮತ್ತು ನೀವು ಡ್ರೈವ್ ಮಾಡೋ ವಿಚಾರದಲ್ಲಿ ತುಂಬ ಹುಷಾರಾಗಿ ಇದು ಮಾಡಬೇಕು. ಮತ್ತು ಡ್ರಂಕ್ ಆ್ಯಂಡ್ ಡ್ರೈವು ಅದರ ವಿಚಾರದಲ್ಲೆಲ್ಲ ನೋಡಿ ನೀವು ಡ್ರೈವ್ ಮಾಡಬೇಕಾಗ್ತದೆ. ಯಾಕೆಂದರೆ ನಿಮ್ಮ ನಂಬಿರೋ ಫ್ಯಾಮ್ಲಿ ಮನೆಗಳಲ್ಲಿರುತ್ತವೆ ಅಲ್ವಾ. ಮತ್ತು ಇನ್ನೊಂದೇನೆಂದರೆ ಎಲ್ಲ ಚಾಲಕರ ಪರವಾಗಿ ಹಾಗೆ ಚಿಕ್ಕಬಳ್ಳಾಪುರ ಚೇಳೂರು ತಾಲೂಕು ಉಪಾಧ್ಯಕ್ಷರು ಸುಧಾಕರ್ ಡಿ ಅವರು ಸಹ ನಮ್ಮ ಚಾಲಕರಿಗೆ ಸದಾಕಾಲ ಬೆಂಬಲ ಮಾಡಿಕೊಂಡು ಅವರ ಒಂದು ಸೇವೆಯನ್ನು ಸಹ ಸದಾ ಸಲ್ಲಿಸಿ ಅವರು ಸಹ ನಮ್ಮ ಚಾಲಕರ ಟ್ರೈನಿಂಗ್ ತುಂಬ ಧನ್ಯವಾದಗಳು. ಹಾಗೆ ಚಿಕ್ಕಬಳ್ಳಾಪುರ ಈಗ ನಮ್ಮ ಚೇಳೂರು ಭಾಗದ ಜಿಲ್ಲಾ ಸದಸ್ಯರಿಂದ ಹುಸೇನ್ ಬಾಸಾ ಸರ್ ಅವರಿಂದ ರವಿಕುಮಾರ್ ಸರ್ ಅವರಿಗೆ ಮಾಲಾರ್ಪಣೆ ಈ ಕಡೆ ನೋಡಿ. ಫೋಟೋ